ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಮಾರ್ಚ್ 3ನೇ ತಾರೀಕು ಬಹಳ ಶಕ್ತಿಯುತವಾಗಿರುವಂತಹ ಭಯಂಕರವಾಗಿರುವ ಹುಣ್ಣಿಮೆ ಬಂದಿರೋದ್ರಿಂದ, ಅದರ ಜೊತೆಗೆ ಚಂದ್ರಗ್ರಹಣ ಕೂಡ ಇರೋದ್ರಿಂದ ಈ ರಾಶಿ ಚಕ್ರದವರ ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತದೆ. ಇಲ್ಲಿಯವರೆಗೂ ಬಹಳಷ್ಟು ಕಷ್ಟ, ಅವಮಾನ, ದುಃಖ, ನೋವುಗಳನ್ನು ಅನುಭವಿಸಿರ್ತಕ್ಕಂಥ ಈ ರಾಶಿ ಚಕ್ರದ ಜನರಿಗೆ ಈಗ ವಿಶೇಷವಾದ ಸಂದರ್ಭಗಳು, ಶುಭ ಸೂಚನೆಗಳು ಸಿಗ್ತಾ ಹೋಗುತ್ತೆ. ಹಾಗಾದರೆ ಯಾವ ರಾಶಿಯವರು ಅತ್ಯಂತ ಹೆಚ್ಚಿನ ಒಂದು ಲಾಭವನ್ನು ಬರಮಾಡ್ಕೊಳ್ತಾರೆ, ಯಾವೆಲ್ಲ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ತಾರೆ ಹಾಗೂ ನೆಮ್ಮದಿಯ ಜೀವನವನ್ನು ನಡೆಸ್ತಾರೆ ಎಂಬ ವಿಶೇಷವಾದ ಶುಭವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ನೀವು ತಪ್ಪದೆ ಓಂ ಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ರಾಶಿ ಚಕ್ರದವರಿಗೆ ಎಲ್ಲ ರೀತಿಯ ಅದ್ಭುತವಾಗಿರುವಂತಹ ವಿಶೇಷವಾದ ಸಮಯಗಳು ಪ್ರಾರಂಭವಾಗುತ್ತದೆ. ಹೌದು, ಈ ರಾಶಿ ಚಕ್ರದವರಿಗೆ ಈ ಒಂದು ವಿಶೇಷವಾದ ಸಮಯದಲ್ಲಿ ಬರ್ತಿರುವಂತಹ ಹುಣ್ಣಿಮೆ ಬಹಳಷ್ಟು ರಾಜಯೋಗವನ್ನು ಸೃಷ್ಟಿಸುತ್ತದೆ. ಈ ರಾಶಿಯವರು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ವಿಜಯ ಲಭಿಸುತ್ತದೆ ಎಂದು ಜ್ಯೋತಿಷ್ಯದ ಪ್ರಕಾರ ತಿಳಿಸಲಾಗಿದೆ. ಖಚಿತವಾಗಿ ಹೇಳಲಾಗುತ್ತಿದೆ, ಬರೋಬ್ಬರಿ 150 ವರ್ಷಗಳ ನಂತರ ಈ ರಾಶಿಯವರ ಜೀವನದಲ್ಲಿ ದಾರಿದ್ರ್ಯ ದೂರವಾಗುತ್ತದೆ, ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ದೈವ ಬಲ ಮತ್ತು ಗ್ರಹ ಬಲ ಒಟ್ಟಾಗಿದ್ದರೆ ಮನುಷ್ಯ ಎಷ್ಟು ಎತ್ತರಕ್ಕೆ ಬೆಳೆಯುತ್ತಾನೆ ಎಂಬುದಕ್ಕೆ ಈ 5 ರಾಶಿಗಳು ಖಂಡಿತವಾಗಿ ಸಾಕ್ಷಿಯಾಗ್ತಾರೆ. ಒಟ್ಟಾರೆಯಾಗಿ ಇವರ ಆರ್ಥಿಕ ಜೀವನ, ಆರ್ಥಿಕ ಪರಿಸ್ಥಿತಿಗಳು ಅಷ್ಟೊಂದು ಸುಧಾರಿಸುತ್ತದೆ, ಅಷ್ಟೊಂದಾಗಿ ಇವರು ಲಾಭವನ್ನು ಬರಮಾಡಿಕೊಳ್ತಾರೆ ಅಂತ ಹೇಳ್ಬಹುದು. ಹಿಂದೆ ಅನುಭವಿಸಿದಂತಹ ಕಷ್ಟಗಳು ಮರೆತು ಹೋಗುವಂತೆ ಐಶ್ವರ್ಯ ಬಂದು ಸೇರುತ್ತದೆ. ಒಂದು ರೀತಿಯಲ್ಲಿ ಹೇಳೋದಾದರೆ ಇವರ ಅದೃಷ್ಟ ಇವರ ಕೈ ಹಿಡಿದು ಇವರ ಆಕಾಶವನ್ನು ಮುಟ್ಟುವಂತೆ ಮಾಡುತ್ತೆ. ಇವರ ಜೀವನದಲ್ಲಿ ಸಾಲದ ಬಾಧೆಗಳು ದೂರವಾಗುತ್ತದೆ, ಸ್ಥಿರಾಸ್ತಿಗಳನ್ನು ಖರೀದಿ ಮಾಡುವಂತಹ ಯೋಗ ಕೂಡ ಬರುತ್ತದೆ. ಇಷ್ಟು ದಿನ ಸಿಗದ ಇರುವಂತಹ ವಿಶೇಷವಾದ ಲಕ್ಷ್ಮೀ ದೇವಿಯ ಅನುಗ್ರಹ ಅವಕಾಶಗಳು ಈಗ ಬಂದು ಸುರಿಯುತ್ತದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರಾಶಿ ಹಣವನ್ನು ಬರಮಾಡ್ಕೊಳ್ಬಹುದು, ಸಮಾಜದಲ್ಲಿ ಗೌರವ ಖ್ಯಾತಿಯನ್ನು ಹೆಚ್ಚಿಸ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಆರೋಗ್ಯ ಕೂಡ ಅಭಿವೃದ್ಧಿ ಆಗುತ್ತದೆ. ರಾಜ್ಯಾಧಿಕಾರ ಅಥವಾ ಉನ್ನತ ಹುದ್ದೆಗಳನ್ನು ಅಲಂಕರಿಸುವಂತಹ ಅವಕಾಶ ಇರುತ್ತೆ. ಈ 150 ವರ್ಷಗಳ ನಂತರದ ವಿಶೇಷವಾದ ಅಭಿವೃದ್ಧಿಗೆ ಖಂಡಿತವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ಒಂದು ವಿಶೇಷವಾದ ಅಡಿಪಾಯವನ್ನು ಹಾಕುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲ ಕಷ್ಟಗಳಿಂದ ಪರಿಹಾರ, ನೆಮ್ಮದಿಯ ಜೀವನ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಈ ರಾಶಿ ಚಕ್ರದವರಿಗೆ ಕಷ್ಟ ಕಾರ್ಪಣ್ಯಗಳಿಂದ ಬಿಡುಗಡೆಯಾಗುತ್ತೆ. ಈ 5 ರಾಶಿಗಳಲ್ಲಿ ಮೊದಲನೇ ರಾಶಿ ಬಂದು ಮಿಥುನ ರಾಶಿ. ಮೃಗಶಿರ ನಕ್ಷತ್ರ 34 ಪಾದಗಳು, ಆರುದ್ರ 1, 2, 3, 4 ಪಾದಗಳಲ್ಲಿ ಜನಿಸಿರ್ತಕ್ಕಂತಹ ಮಿಥುನ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥವರಿಗೆ ಈ ಒಂದು ವಿಶೇಷವಾಗಿರುವಂತಹ ಹುಣ್ಣಿಮೆ ಹಾಗೂ ವಿಶೇಷ ಭಯಂಕರವಾಗಿರುವಂತಹ ಚಂದ್ರಗ್ರಹಣದ ಮೂಲಕ ಈ ರಾಶಿ ಚಕ್ರದವರ ಬಾಳು ಬಂಗಾರವಾಗುತ್ತದೆ. ಎಲ್ಲ ಕಷ್ಟಗಳು ಕಳೆದು ಹೋಗುತ್ತದೆ. ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳು ನಿವಾರಣೆಯಾಗುತ್ತೆ. ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ವಿಶೇಷವಾಗಿ ಲಾಭ ಬರುತ್ತೆ. ಚಂದ್ರಗ್ರಹಣ ಒಂದು ಅದ್ಭುತವಾದ ತಿರುವು ಅಂತ ಹೇಳ್ಬೋದು. ಇವರ ಜೀವನದಲ್ಲಿ ಜ್ಯೋತಿಷದ ಪ್ರಕಾರ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರ್ತಕ್ಕಂಥ ಜನರಿಗೆ 3ನೇ ಸ್ಥಾನವು ಅತ್ಯಂತ ನಿರ್ಣಾಯಕವಾಗಿದೆ. ಹೌದು, ಈ ರಾಶಿಯವರಿಗೆ ಅಷ್ಟ ದಿಕ್ಕುಗಳಿಂದ ಐಶ್ವರ್ಯದ ಸುರಿಮಳೆ ಸುರಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಧೈರ್ಯ, ಸಂವಹನ ಕೌಶಲ್ಯ, ಒಡ ಹುಟ್ಟಿದವರೊಂದಿನ ಸಂಬಂಧಗಳು ಮತ್ತು ಸಣ್ಣ ಪಕ್ಷದ ಪ್ರಯತ್ನಗಳು ಕೂಡ ಸೂಚಿಸುವಂತಹ ವಿಶೇಷವಾದ ಲಾಭವನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ರಾಶಿಯವರಿಗೆ ಗ್ರಹಣದ ಸಮಯಗಳು ಸ್ವಲ್ಪ ಆತಂಕವನ್ನು ಕೂಡ ಉಂಟು ಮಾಡಬಹುದು ಎಂದು ಜ್ಯೋತಿಷದ ಪ್ರಕಾರ ತಿಳಿಸಲಾಗಿದೆ. ಈ ರಾಶಿ ಚಕ್ರದವರಿಗೆ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟಗಳನ್ನು, ದುಃಖ ದುರ್ಮಾನಗಳನ್ನು ದೂರ ಮಾಡಿಕೊಂಡು ನಿಮ್ಮೊಳಗಿನ ಅಂತರ್ಗತ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವಂತಹ ಸಮಯ ಇದಾಗಿರೋದ್ರಿಂದ ಖಂಡಿತವಾಗಿ ರಾಶಿ ಚಕ್ರದವರಿಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅಂತಸ್ತು ಸಿರಿ ಸಂಪತ್ತನ್ನು ಬರಮಾಡಿಕೊಳ್ಳೋದಕ್ಕೆ ಸಾಧ್ಯವಾದಷ್ಟು ಲಾಭಗಳನ್ನು ಕಂಡುಕೊಳ್ಳಬಹುದು. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಹಣ, ಹೆಂಡತಿ, ಪ್ರೀತಿ, ಗೌರವ, ಸುಖ, ಶಾಂತಿ, ನೆಮ್ಮದಿ ಎಲ್ಲದರಲ್ಲೂ ಕೂಡ ಅದ್ಭುತವಾದ ಅತ್ಯುತ್ತಮವಾದ ಲಾಭದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಕಂಡುಕೊಳ್ಳುವಂತಹ, ನೆಮ್ಮದಿಯನ್ನು ಬರಮಾಡಿಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡ್ತಾ ಹೋಗ್ತಿದ್ದೀವಿ. ಅದರಲ್ಲೂ ಕೂಡ 2ನೇ ರಾಶಿಗೆ ಸೇರಿದಂತಹ ಸಿಂಹ ರಾಶಿಯ ಜನರು ಬಹಳಷ್ಟು ಅದೃಷ್ಟವಂತರು ಎಂದು ಪರಿಗಣಿಸಲಾಗುತ್ತದೆ. ಈ ರಾಶಿಯವರಿಗೆ ಚಂದ್ರಗ್ರಹಣದ ಅದ್ಭುತವಾದ ವಿಶೇಷವಾದ ಸಮಯವು ಜೀವನದಲ್ಲಿ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತಾ ಹೋಗುತ್ತೆ. ನಿಮ್ಮ ಕಷ್ಟಗಳನ್ನು ದೂರ ಮಾಡುತ್ತೆ, ನೆಮ್ಮದಿಯನ್ನು ಬರಮಾಡಿಕೊಳ್ಳುವಂತೆ ಆಶೀರ್ವದಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಕೂಡ ಈ ಸಮಯ ಯಾವುದೇ ರೀತಿಯ ತೊಂದರೆಗಳಿಗೆ ಕೂಡ ಎದುರುಕೊಳ್ಳುವ ಅವಶ್ಯಕತೆ ಇಲ್ಲ. ನಿಮ್ಮ ಜೀವನದಲ್ಲಿ ಬರ್ತಕ್ಕ ಇರುವಂತಹ ಪ್ರತಿಯೊಂದು ಮಾಹಿತಿ ಕೂಡ, ಮಾರ್ಗದರ್ಶನ ಕೂಡ ಅತ್ಯಂತ ಉತ್ತಮವಾದ ವಿಶೇಷವಾದ ಸಂದರ್ಭದಲ್ಲಿ ಅದೃಷ್ಟದ ಸುರಿಮಳೆಯ ಜೊತೆಗೆ ಕೋಟ್ಯಾಧಿಪತಿ ಆಗುವಂತಹ ವಿಶೇಷವಾದ ಲಾಭವನ್ನು ಸೂಚಿಸುತ್ತದೆ. ಪ್ರತಿದಿನ ಈ ರಾಶಿಯವರು ಖಂಡಿತವಾಗಿ ದೇವರ ಅನುಗ್ರಹವನ್ನು ಪಡೆದುಕೊಳ್ಬೇಕು. ಅಷ್ಟೇ ಅಲ್ಲದೆ ಇವರಿಗೆ ಈ ಒಂದು ಹುಣ್ಣಿಮೆ ಮುಗಿದ ನಂತರ ಖಂಡಿತವಾಗಿ ಮಾನಸಿಕವಾಗಿ ಶಾಂತಿ, ಸೃಜನಶೀಲ
ಶಕ್ತಿ ಸಮೃದ್ಧಿಯನ್ನು ತರಲು ಪ್ರಯೋಜನಕಾರಿಯಾಗುತ್ತೆ. ಇದು ವೈವಾಹಿಕ ಸಂಬಂಧಗಳು ಮತ್ತು ಆರ್ಥಿಕ ವಿಚಾರದಲ್ಲಿ ಸಕಾರಾತ್ಮಕವಾದ ಬದಲಾವಣೆಯನ್ನು ತರುತ್ತದೆ. ಈ ಒಂದು ಸಂದರ್ಭ ಈ ರಾಶಿ ಚಕ್ರದವರಿಗೆ ಹೆಚ್ಚಿನ ಪ್ರಯೋಜನ ಬರುವಂತೆ ಮಾಡ್ತಾ ಹೋಗುತ್ತೆ. ನಿಮ್ಮ ಚಿಂತನಾಶೀಲ ನಿರ್ಧಾರಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಹೊಸ ಸಂಪರ್ಕಗಳು ಪ್ರಯೋಜನಕಾರಿಯಾಗುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳು ದೂರವಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರು ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ವಿಶೇಷವಾಗಿ ಶುಕ್ರನ ಸಂಚಾರವು ವೃತ್ತಿ ಮತ್ತು ಆರ್ಥಿಕವಾಗಿ ಪ್ರಯೋಜನಕಾರಿಯಾಗಿರುತ್ತೆ. ಹೊಸ ಯೋಜನೆಗಳು ಯಶಸ್ವಿಯಾಗಬಹುದು ಮತ್ತು ದೀರ್ಘಕಾಲದಿಂದ ಸ್ಥಗಿತಗೊಂಡಂತಹ ಕೆಲಸಗಳು ಮುಂದುವರಿಯುತ್ತದೆ. ಪ್ರೇಮ ಜೀವನದಲ್ಲೂ ಕೂಡ ಸಕಾರಾತ್ಮಕವಾದ ಬದಲಾವಣೆಗಳು ಸಂಭವಿಸುತ್ತವೆ. ಸಂಬಂಧಗಳಲ್ಲಿ ಉತ್ಸಾಹ ಮತ್ತು ಆಕರ್ಷಣೆ ಹೆಚ್ಚಾಗುತ್ತೆ. ಆರೋಗ್ಯವು ಕೂಡ ಸಾಮಾನ್ಯವಾಗಿ ಉಳಿದಿರುತ್ತೆ. ನಿಮ್ಮ ಮಾನಸಿಕವಾದ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ಶಿಕ್ಷಣದಲ್ಲಿ ಯಶಸ್ಸು ಕೂಡ ಲಭಿಸುವ ಸಾಧ್ಯತೆ ಇರೋದ್ರಿಂದ ಈ ಅವಧಿಯಲ್ಲಿ ಸ್ವಾವಲಂಬಿ ಆಗುವಂತಹ ಪ್ರಯತ್ನಗಳು ಫಲಪ್ರದವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಳೆಯ ವಿವಾದಗಳನ್ನು ಮರೆತು ಹೊಸ ಆರಂಭವನ್ನ ಮಾಡಿ ಉಳಿತಾಯ ಮಾಡೋದ್ರಿಂದ ಕೂಡ ನಿಮ್ಮ ಜೀವನ ಅದ್ಭುತವಾದ ಬದಲಾವಣೆಯಿಂದ ತುಂಬಿರುತ್ತದೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಶುಕ್ರನ ಸಂಚಾರ ಹುಣ್ಣಿಮೆಯ ನಂತರ ಅದೃಷ್ಟ ಮತ್ತು ಪ್ರಯೋಜನವನ್ನು ತಂದುಕೊಡುತ್ತೆ. ಸಂತೋಷದಿಂದ ತುಂಬಿರುವಂತಹ ದಿನವನ್ನು ಬರಮಾಡ್ಕೊಳ್ತೀರಾ. ಸಾಮಾಜಿಕ ಸಂಬಂಧಗಳು ಬಲಗೊಳ್ಳುತ್ತೆ. ಹಳೆಯ ಸಾಲಗಳು, ಭಿನ್ನಾಭಿಪ್ರಾಯಗಳು ಕರಗಿ ಹೋಗುತ್ತೆ. ಪ್ರೇಮ ಸಂಬಂಧಗಳಲ್ಲಿ ಪ್ರಣಯ ಮತ್ತು ಸಾಮರಸ್ಯ ಹೆಚ್ಚಾಗೋದ್ರಿಂದ ವೃತ್ತಿ ಜೀವನದಲ್ಲೂ ಕೂಡ ನೀವು ಹೊಸ ಜವಾಬ್ದಾರಿಯನ್ನು ಪಡೆದುಕೊಳ್ತೀರಾ. ನಿಮ್ಮ ಆರ್ಥಿಕವಾಗಿ ಪರಿಸ್ಥಿತಿ ಕೂಡ ಸುಧಾರಿಸುತ್ತದೆ. ಶಿಕ್ಷಣ, ಕಲೆಗಳು, ಸೃಜನಶೀಲ ಕೆಲಸಗಳಲ್ಲಿ ಯಶಸ್ಸು ಕಂಡು ಬರುವಂತಹ ಸಾಧ್ಯತೆ ಇದೆ. ಈ ಶಕ್ತಿಶಾಲಿ ಭಯಂಕರವಾಗಿರುವ ಮಾರ್ಚ್ 3ನೇ ತಾರೀಕಿನ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣದ ನಂತರ ಈ ರಾಶಿಯವರಿಗೆ ಆಲೋಚನಾ ಸಾಮರ್ಥ್ಯ ಹೆಚ್ಚಾಗುತ್ತೆ. ಪ್ರಯಾಣ ಅಥವಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಹ ಈ ವಿಶೇಷವಾದ ಲಾಭವನ್ನು ಕಂಡುಕೊಳ್ಬಹುದು. ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಈ ಸಮಯದಲ್ಲಿ ನಿಮಗೆ ಇರ್ತಕ್ಕಂಥ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡಿಕೊಳ್ಳೋಕೆ ದೇವರ ಅನುಗ್ರಹ ಮತ್ತು ಎಲ್ಲ ರೀತಿಯ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಮುಕ್ತಿ ಮಾಡಿಕೊಳ್ಳೋದಕ್ಕೆ ಸಣ್ಣ ಪುಟ್ಟ ಪರಿಹಾರ ಮಾರ್ಗವನ್ನು ಅನುಸರಿಸೋದು ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಉತ್ತಮವಾದ ಯಶಸ್ಸನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ರಾಜಯೋಗದ ಜೊತೆಗೆ ಗಜಕೇಸರಿ ರಾಜಯೋಗ, ಪಂಚಮಿ ರಾಜಯೋಗ, ನವಪಂಚಮಿ ರಾಜಯೋಗ, ಈ ರೀತಿಯಾಗಿ ಹಲವಾರು ರೀತಿಯ ರಾಜಯೋಗಗಳು ರೂಪುಗೊಳ್ತಾ ಇದೆ. ನಿಮ್ಮ ಅದೃಷ್ಟ ಕುಲಾಯಿಸುತ್ತದೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಸಕಾರಾತ್ಮಕವಾದ ಪರಿಣಾಮವನ್ನು ಬೀರುತ್ತೆ. ಈ ಸಮಯದಲ್ಲಿ ಗುರು ಮತ್ತು ಸೂರ್ಯನ ವಿಶೇಷವಾದ ಆಶೀರ್ವಾದ ನಿಮ್ಮ ಜೀವನದ ತುಂಬ ಇರ್ತಕ್ಕಂಥ ನಕಾರಾತ್ಮಕ ಅಂಶ, ಕಷ್ಟಗಳನ್ನು ದೂರ ಮಾಡಿ ನೆಮ್ಮದಿಯ ಜೀವನವನ್ನು ಬರಮಾಡಿಕೊಳ್ಳುವಂತೆ ಮಾಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ಬದಲಾವಣೆಯನ್ನು ಕಂಡುಕೊಳ್ಬಹುದು. ಸಿರಿ ಸಂಪತ್ತು, ಅಷ್ಟ ಐಶ್ವರ್ಯವನ್ನು ಕೂಡ ಕಂಡುಕೊಳ್ಬಹುದು. ಈ ಸಮಯದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಹೆಚ್ಚಳವಾಗೋದ್ರ ಜೊತೆಗೆ ಅದೃಷ್ಟದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ, ಸೂರ್ಯಗ್ರಹಣ, ಅಮಾವಾಸ್ಯೆ ಈ ಸಮಯದಲ್ಲಿ ಗ್ರಹಗಳ ಬದಲಾವಣೆ, ಪರಿವರ್ತನೆಗಳು ನಿಮ್ಮ ಕೆಲಸದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣಬಹುದು. ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಕೂಡ ಪೂರ್ಣಗೊಳ್ಳುವ ಲಕ್ಷಣಗಳಿದೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಹೊಸ ಜವಾಬ್ದಾರಿ, ಹೊಸ ಬಡ್ತಿ ಅಥವಾ ಯಾವುದೇ ಉದ್ಯಮಿಗಳಿಗೆ ಹೊಸ ಗ್ರಾಹಕರು ಅಥವಾ ವಿಸ್ತರಣೆಯ ಕಾಲ ಅಂತ ಹೇಳ್ಬೋದು. ಅವಕಾಶಗಳು ನಿಮ್ಮ ಮನೆ ಬಾಗಿಲನ್ನು ಹುಡುಕಿಕೊಂಡು ಬರುತ್ತದೆ. ವ್ಯವಹಾರದಲ್ಲಿ ಹೊಸ ಆರ್ಡರ್ಗಳನ್ನು ಪಡೆಯುವ ಸಾಧ್ಯತೆ ಇದೆ. ಇದರಿಂದಾಗಿ ಲಾಭವನ್ನು ಗಳಿಸಬಹುದು. ಆರ್ಥಿಕ ಜೀವನದಲ್ಲಿ ಉತ್ತಮ ಲಾಭವನ್ನು ಗಳಿಸಿಕೊಳ್ತೀರಾ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ತರುತ್ತದೆ. ಆದರೆ ಈ ಸಮಯದಲ್ಲಿ ನೀವು ಯಾರಿಗೂ ಹಣವನ್ನು ಸಾಲವಾಗಿ ನೀಡೋದನ್ನು ತಪ್ಪಿಸಬೇಕು. ಅತಿಯಾದ ಉತ್ಸಾಹವನ್ನು ತಪ್ಪಿಸೋದು ಕೂಡ ನಿಮಗೆ ಒಳಿತು. ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಂತೃಪ್ತಿಯ ಒಂದು ಭಾವನೆ ಎಲ್ಲ ರೀತಿಯ ಸಮಸ್ಯೆಯಿಂದ ಹೊರತರೋಕೆ ಸಹಾಯ ಮಾಡುತ್ತೆ. ಮುಂದಿನ ರಾಶಿ ತುಲಾ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ನಿಮ್ಮ ಜೀವನದಲ್ಲಿ ಸಂತೋಷ, ತೃಪ್ತಿಯನ್ನು ಪಡೆಯಬಹುದು. ವಿದೇಶದಲ್ಲಿ ವಾಸ ಮಾಡ್ತಿರುವಂತಹ ಜನರು ಹಣ ಸಂಪಾದಿಸಲು ಒಂದು ವಿಶೇಷವಾದ ಸಂದರ್ಭಗಳು ಕೂಡ ಕೂಡಿ ಬರುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ನಿಮ್ಮ ಜೀವನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ಯಾವುದೇ ರೀತಿಯ ಸಕಾರಾತ್ಮಕವಾದ ಫಲಿತಾಂಶಗಳಿಗೋಸ್ಕರ ನೀವು ಎಲ್ಲ ರೀತಿಯ ಕಷ್ಟಗಳನ್ನು ದೂರ ಮಾಡಿ ನಿಮ್ಮ ಮೇಲೆ ನೀವು ಆತ್ಮವಿಶ್ವಾಸವನ್ನು ಹೆಚ್ಚಿಗೆ ಮಾಡಿಕೊಳ್ಬೇಕು. ನಿಮ್ಮ ನಾಯಕತ್ವದ ಗುಣದಿಂದ ಎಲ್ಲರಲ್ಲೂ ಕೂಡ ನೀವು ಮುಂಚೂಣಿಯಲ್ಲಿ ಕಾಣಿಸ್ತೀರಾ. ನಿಮ್ಮ ಉದ್ಯೋಗ ಸ್ಥಾನ ಅದ್ಭುತವಾಗಿ ತಲುಪ್ತೀರಾ. ಕೆಲಸದ ಸ್ಥಳದಲ್ಲಿ ಕಠಿಣ ಪರಿಶ್ರಮಕ್ಕೆ ಉತ್ತಮವಾದ ಪ್ರತಿಫಲ ದೊರೀತಾ ಹೋಗುತ್ತೆ. ಸಮಾಜದಲ್ಲಿ ಹೆಚ್ಚು ಜನಪ್ರಿಯರಾಗಬಹುದು. ವಿವಾಹಿತರು ಸಂತೋಷ ದಾಂಪತ್ಯವನ್ನು ನಡೆಸಬಹುದು. ನೀವು ನಿಮ್ಮ ಕೆಲಸದಲ್ಲಿ ಅದೃಷ್ಟವನ್ನು ಕಂಡುಕೊಳ್ಬಹುದು. ನಿಮ್ಮ ಕುಟುಂಬ ಜೀವನ ಕೂಡ ಶಾಂತಿ, ನೆಮ್ಮದಿಯಿಂದ ತುಂಬಿರುತ್ತದೆ. ಇಷ್ಟರ ಅದೃಷ್ಟ, ಈ ಲಾಭವನ್ನು ತುಲಾ ರಾಶಿಯವರು ಕಂಡುಕೊಳ್ತಾರೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ಹೇಳಿದ್ರು ಕೂಡ ಮೇಷ ರಾಶಿಯವರಿಗೂ ಕೂಡ ಈ ಸಮಯದಲ್ಲಿ ಅದ್ಭುತವಾಗಿರುವಂತಹ ಗ್ರಹಣದ ಸಂದರ್ಭದ ವಿಶೇಷವಾದ ಶಕ್ತಿ, ಸಾಮರ್ಥ್ಯ ಇವರ ಜೀವನದ ಮೇಲೆ ನೇರವಾದ ಪರಿಣಾಮವನ್ನು ಬೀರ್ತಾ ಇದೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ರಾಶಿ ಚಕ್ರದವರು ಯಾವುದೇ ರೀತಿ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಹೆಂಡತಿ ಅಥವಾ ಗಂಡನ ಒಂದು ಸಪೋರ್ಟ್ ತುಂಬ ಸಿಗ್ತಾ ಹೋಗುತ್ತೆ. ಇದರಿಂದ ಸಂತೋಷವಾಗಿ ಜೀವನವನ್ನು ನಡೆಸ್ತೀರಾ. ಆಧ್ಯಾತ್ಮಿಕವಾಗಿ ಅನ್ವೇಷಣೆ ಕೂಡ ನಡೆಸ್ಬೋದು. ಏಕೆಂದರೆ ಈ ಸಂದರ್ಭದಲ್ಲಿ ನಿಮ್ಮ ಮೇಲೆ ನೇರವಾದ ಪರಿಣಾಮವನ್ನು ಗ್ರಹಗಳ ವಿಶೇಷವಾದ ಚಲನೆಗಳು ಬೀಳ್ತಾ ಇರೋದ್ರಿಂದ ಈ 8 ರಾಶಿಯಲ್ಲಿ ಇರ್ತಕ್ಕಂಥ ಜನರು ಬಹಳಷ್ಟು ಅದೃಷ್ಟವಂತರು, ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳುವಂಥವರು. ವೈದಿಕ ಜ್ಯೋತಿಷದ ಪ್ರಕಾರ ಈ ರಾಶಿಯವರ ಎಲ್ಲ ರೀತಿಯ ಕಷ್ಟಗಳು, ದುಃಖಗಳು ದೂರವಾಗುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ.
ಬಂದಿದೆ. ಈ ಸಮಯದಲ್ಲಿ ನೀವು ಖಂಡಿತವಾಗಿ ಧ್ಯಾನ, ಯೋಗ ಮತ್ತು ಜಪ ತಪವನ್ನು ಮಾಡಬೇಕು. ಚಂದ್ರದೇವರಿಗೆ ಓಂ ಚಂದ್ರದೇವಾಯ ನಮಃ ಎಂಬ ಮಂತ್ರವನ್ನು ನೀವು ಸಮರ್ಪಣೆ ಮಾಡಬೇಕಾಗುತ್ತೆ. ರಾತ್ರಿಯ ಸಮಯದಲ್ಲಿ ಗ್ರಹಣ ಮುಗಿದ ನಂತರ ಚಂದ್ರದೇವನಿಗೆ ಅರ್ಘ್ಯವನ್ನು ಸಲ್ಲಿಸಬೇಕು. ಈ ರೀತಿಯಾದ ವಿಶೇಷವಾದ ಕಾರ್ಯಗಳನ್ನು ಮಾಡ್ತಾ ಬರೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದಿನ ಹಲವಾರು ವರ್ಷಗಳ ನಂತರನೂ ಕೂಡ ಸಿರಿ ಸಂಪತ್ತು, ಅಷ್ಟ ಐಶ್ವರ್ಯವನ್ನು, ಸಂಪತ್ತನ್ನು ವೃದ್ಧಿ ಮಾಡ್ಕೊಳ್ತಾ ಹೋಗ್ಬೋದು. ರಾತ್ರೋರಾತ್ರಿ ಶ್ರೀಮತಿಗೆ ಕೂಡ ನಿಮ್ಮ ಮನೆ ಬಾಗಿಲನ್ನು ತಟ್ಟುತ್ತದೆ. ಲಾಭವನ್ನು ಕಂಡುಕೊಳ್ಳುವಂತಹ ಈ ರಾಶಿ ಚಕ್ರಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.